ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಇಂದಿನ ಪ್ರಶ್ನೆ: ಗಳಿಸಿರುವುದನ್ನೆಲ್ಲ ಅನುಭವಿಸಲು ಸಾಧ್ಯವಿಲ್ಲ, ಕೇವಲ ಪಡೆದುಕೊಂಡಿದ್ದು ಮಾತ್ರವೇ ಅನುಭವಿಸಲು ಸಾಧ್ಯ. ಇಂದಿನ ವಿಷಯ ನೀವು ಕೇಳಿರುವಂತಹ ಪ್ರಶ್ನೆಗೆ ಇಂದಿನ ವಿಡಿಯೋದಲ್ಲಿ ಉತ್ತರ. ಸಾಕಷ್ಟು ಜನ, ಉದಾಹರಣೆಗೆ ಹಣದ ರೂಪದಲ್ಲಿ ಹೇಳೋದಾದ್ರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಈ ರಾಜಕೀಯ ವ್ಯಕ್ತಿಗಳು, ಕೆಲವರು ಬಿಸ್ನೆಸ್ ಮ್ಯಾನ್ ಬ್ಲ್ಯಾಕ್ ಮನಿಯನ್ನ ಎಲ್ಲೋ ಸಂದಲ್ಲಿ ಪಂದಲ್ಲಿ ಎಲ್ಲೆಲ್ಲೋ ತುಂಬಿಟ್ಟಿರ್ತಾರೆ. ಚೀಲದಲ್ಲಿ, ಎಲ್ಲೋ ಮೇಲ್ಗಡೆ ಗೋಡೆಯಲ್ಲಿ, ಫ್ಯಾನಲ್ಲಿ, ಎಲ್ಲೆಲ್ಲಿ ಬೇಕಲ್ಲೆಲ್ಲ ತುಂಬಿಟ್ಟಿರ್ತಾರೆ. ಬಹಳ ಸಂತೋಷ. ಆದರೆ ಅವನ ಹತ್ರ 1,00,000 ಕೋಟಿ ಇದೆ ಬ್ಲ್ಯಾಕ್ ಮನಿ. ಅದನ್ನ ಉಪಯೋಗಿಸ್ತಾನ? ಜೀವಿತಾವಧಿವರೆಗೂ ಅವನಾದ್ರೂ ಉಪಯೋಗಿಸ್ತಾನ? ಅವ್ರ ಹೆಂಡತಿ ಉಪಯೋಗಿಸ್ತಾಳ? ಮಕ್ಕಳು ಉಪಯೋಗಿಸ್ತಾರ? ಅಥವಾ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಮನೆಯವರು ಯಾರಾದರೂ ಉಪಯೋಗಿಸೋಕೆ ಸಾಧ್ಯನಾ? ಸುಮ್ಮನೆ ಅದೊಂದು ಹುಚ್ಚು. ದುಡ್ಡು ತಗೊಂಬ, ಮಡಗು 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 ಮಡಗು, ಬ್ಲ್ಯಾಕ್ ಮನಿ ತುಂಬು 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 ತುಂಬು. ಎಷ್ಟು ತುಂಬ್ತೀರ? ಎಷ್ಟು ತುಂಬ್ತಾರೆ? ತುಂಬಿದ್ದನ್ನೆಲ್ಲ ಉಪಯೋಗಿಸಿದ್ರ? ಇಲ್ಲ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತಾರೆ ಹಿರಿಯರು. ಎಂತ ಅತ್ಯದ್ಭುತವಾದ ಗಾದೆ ಮಾತು, ನುಡಿಮುತ್ತು, ಶುಭಾಷಿತ. ಅಪ್ಪ, ಸೂಪರ್. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಖಂಡಿತವಾಗ್ಲೂ ಏನೇನು ಕೊಡ್ತೀರಾ ಅದೆಲ್ಲವೂ ನಿಮಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, 7 ತಲೆಮಾರವರೆಗೂ ಆ ಪುಣ್ಯ ಹರಿದಾಡುತ್ತೆ. ಬಚ್ಚಿಟ್ಟಿದ್ದು ಪರರಿಗೆ. ನೀವು ಏನೇ ಬಚ್ಚಿಡಿ ಅದು ಇನ್ನೊಬ್ಬರು ಪಾಲೆ ಹೊರತು ಯಾವತ್ತೂ ನಿಮಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಮನುಷ್ಯ ಏನನ್ನ ಪಡ್ಕೊಂಡು ಬಂದಿರ್ತಾನೆ ಅಷ್ಟು ಮಾತ್ರನೇ ಅವನ ಪಾಲಿಗೆ ದಕ್ಕಿದ್ದು. ಎಲ್ಲವನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ, ಭೂಮಂಡಲ ಸುಮಾರು ಒಂದು 48,000 ಕಿಲೋಮೀಟರ್ ಇದೆ. ಒಂದು ಪರಿಧಿ ಅಂದರೆ ಒಂದು ಸರ್ಕಲ್. ಭೂಮಿನ ಇಲ್ಲಿಂದ ಶುರು ಮಾಡಿ, ನಾನು ಅಡುಗೆ ಶುರು ಮಾಡಿ ಎಂಡ್ ಮಾಡಿಬಿಟ್ರೆ ಒಂದು 48,000 - 50,000 ಅಂತ ಇಟ್ಕೊಳ್ಳಿ, ರೌಂಡ್ ಫಿಗರ್. ಈ ಇಷ್ಟು ಒಂದು ಸಲ ಜೀವನ ಪರ್ಯಂತ ಸುತ್ತೋದಕ್ಕೆ ಟೈಮ್ ಹಿಡಿದೋಗ್ಬಿಡುತ್ತೆ. ಅಂದರೆ ಒಂದು ಜನ್ಮ ಸಾಕಾಗೋದಿಲ್ಲ, ಬರೀ ಒಂದು 360 ಡಿಗ್ರಿಲಿ ಸುತ್ತೋದಕ್ಕೆ. ಇನ್ನು ಪೂರ್ತಿ ಭೂಮಿ ಸುತ್ತೋದಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. 10-15 ಜನ್ಮ ಹುಟ್ಟಿದ್ರು ಕೂಡ ಪೂರ್ತಿ ಭೂಮಿನ ಸುತ್ತಕ್ಕೆ ಸಾಧ್ಯವಿಲ್ಲ. ಅಂದರೆ ಏನರ್ಥ? ನಾನು ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದೆ, ಎಲ್ಲಿ ಸತ್ತೆ, ಇಷ್ಟೇ. ನಾನು ಓಡಾಡಿರುವಂತಹ ಜಾಗಗಳೆಲ್ಲವೂ ಕೂಡ ಭೂಮಿ ಎಷ್ಟೇ ವಿಶಾಲವಾಗಿದ್ದರೂ ನನ್ನ ಪಾಲಿಗೆ ಬಂದಿದ್ದು ಕೇವಲ ಅಲ್ಪ ಪ್ರಮಾಣದ್ದು. ಅಂದರೆ ಪೈಸೆಗಳ ಲೆಕ್ಕದಲ್ಲಿ, 100 ರೂಪಾಯಿ ನೋಟ್ ಇದ್ರೆ ಪೈಸೆಗಳ ಲೆಕ್ಕದಲ್ಲಿ ನನ್ನ ಪಾಲಿಗೆ ಬಿತ್ತು. ನಾನು ಎಲ್ಲೆಲ್ಲಿ ಓಡಾಡಿದೆ, ಎಲ್ಲೆಲ್ಲಿ ಕೂತ್ಕೊಂಡೆ, ಎಲ್ಲೆಲ್ಲಿ ಮಲಗಿದೆ, ಎಲ್ಲೆಲ್ಲಿ ದುಡ್ದೆ, ಎಷ್ಟು ನನಗೆ ಸಿಕ್ತು, ಎಷ್ಟು ಪರರಿಗೆ ಹೋಯ್ತು. ಇದನ್ನೆಲ್ಲ ನೀವು ಯಾರನ್ನೇ ಬೇಕಾದ್ರೂ ಉದಾಹರಣೆಗೆ ತಗೊಳ್ಬಹುದು. ಎಷ್ಟೊಂದು ಆಹಾರ ಪದಾರ್ಥಗಳಿದೆ ಪ್ರಪಂಚದಾದ್ಯಂತ. ನಾನು ಹುಟ್ಟಿನಿಂದ ಸಾವಿನವರೆಗೂ ಊಟ ಮಾಡಿದೆಷ್ಟು? ಎಷ್ಟು ಅನ್ನ ತಿಂದೆ, ಎಷ್ಟು ಮುದ್ದೆ ತಿಂದೆ, ಎಷ್ಟು ಚಪಾತಿ ತಿಂದೆ, ಎಷ್ಟು ಸಾಂಬಾರು ತಿಂದೆ, ಅಥವಾ ಎಷ್ಟು ತರಕಾರಿ ತಿಂದೆ, ಎಷ್ಟು ಹಣ್ಣು ತಿಂದೆ, ಎಷ್ಟು ಸೊಪ್ಪು ತಿಂದೆ, ಎಷ್ಟು ಮೊಳಕೆ ಕಟ್ಟಿರೋ ಕಾಳುಗಳು ತಿಂದೆ, ಎಷ್ಟು ಡ್ರೈ ಫ್ರೂಟ್ಸನ್ನು ತಿಂದೆ, ಎಷ್ಟು ಕೆ ಜಿ ಇದನ್ನು ಲೆಕ್ಕ ಹಾಕೊಂಬಿಡಿ ಸಾಕು. ಇದು ನಮ್ಮ ಲಿಮಿಟ್, ಅಂದರೆ ನಮ್ಮ ಪರಿಧಿ. ನಾವು ಪಡ್ಕೊಂಡು ಬಂದಿದ್ದನ್ನು ಮಾತ್ರನೇ ಅನುಭವಿಸೋಕೆ ಸಾಧ್ಯನೇ ಹೊರತು ಇಡೀ ಪ್ರಪಂಚದಲ್ಲಿರೋ ಎಲ್ಲರನ್ನ ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಕರೀತಾರೆ. ಆದ್ದರಿಂದ ಮನುಷ್ಯನಿಗೆ ನಾವಿಲ್ಲಿ ಹುಟ್ಟು ಬಂದಿರೋದು ಎರಡು ಕೆಲಸಕ್ಕೆ. ಒಂದು ಕರ್ಮ ತೀರ್ಸೋದಕ್ಕೆ, ಇನ್ನೊಂದು ಋಣ ಕಳ್ಕೊಳ್ಳೋದಕ್ಕೆ. ಇದನ್ನ ನಾವು ಹೆಚ್ಚಾಗಿ ಗಮನ ಕೊಟ್ಕೊಂಡು ಕರ್ಮಗಳನ್ನು ಕಳ್ಕೊಳ್ತಾ ಹೋಗ್ಬೇಕು, ಋಣವನ್ನು ತೀರಿಸ್ತಾ ಹೋಗ್ಬೇಕು. ಅದು ಬಿಟ್ಟು ಮನುಷ್ಯ ಏನು ಮಾಡ್ತಾನೆ, ಹೆಚ್ಚಾಗಿ ತೃಪ್ತಿ ಪಡಕ್ಕೆ ಹೊರಟು ಬಿಡ್ತಾನೆ. ಅಲ್ಲಿ ಅವನಿಗೆ 108 ಸಾವಿರಾರು ಲಕ್ಷಾಂತರ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ರೋಗಗಳು, ಕಾಯಿಲೆಗಳು, ಕುಂದುಕೊರತೆಗಳು, ಅಡೆತಡೆಗಳು, ಲೋಪದೋಷಗಳು ಬಂದೇ ಬರ್ತವೆ. ಇದು ಕಟ್ಟಿಟ್ಟ ಬುದ್ಧಿ. ಎಷ್ಟು ಬೇಕೋ ಅಷ್ಟು ಮಾತ್ರ. ನೀವು ಪ್ರತಿನಿತ್ಯ ನೋಡಿ, ಏನೋ ಒಂದು ಬೇಕು ಅಂತ ತಂದಿರ್ತೀರ. ಅದು ಬಹಳ ಬಹಳ ಮುಖ್ಯವಾದದ್ದು, ಆದರೆ ಅದನ್ನು ನೀವು ಉಪಯೋಗಿಸೇ ಇಲ್ಲ. ಅದಕ್ಕೆ 5,000 ಕೊಟ್ಟಿದ್ದೀರಾ, 10,000 ಕೊಟ್ಟಿದ್ದೀರಾ, 1,00,000 ಕೊಟ್ಟಿದ್ದೀರಾ. ಬಹಳ ಮುಖ್ಯ ಅಂತ ತಗೊಂಡು ಬಂದ್ರಿ, ಅದನ್ನು ಉಪಯೋಗಿಸೋದಿಲ್ಲ, ಹಾಗೆ ಬಿಟ್ಬಿಡ್ರಿ. ಉಪಯೋಗಿಸ್ಬೇಕು ಅಂದಾಗ ಅದನ್ನು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಎಲ್ಲೋ ಇಟ್ಬಿಟ್ಟಿರ್ತಾರೆ. ನೀವು ಏನೇ ಮಾಡಿದ್ರೂ ಅದು ನಿಮ್ಮ ಕೈಗೆ ಸಿಗೋದಿಲ್ಲ. ಮತ್ತೆ ಏನಕ್ಕೆ ತಂದ್ರಿ? ಯಾಕೆ ಅಂದರೆ ಇದನ್ನೇ ಹೇಳಿದ್ದು, ಪಾಲಿಗೆ ಬಂದಿದ್ದು ಪಂಚಾಮೃತ. ನೀವು ಇವತ್ತು ಏನೇನು ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದೀರಾ, ಇದು ಮಾತ್ರನೇ ನಿಮ್ಮ ಪಾಲಿಗೆ ಬಂದಿದ್ದು.
ನಿಮ್ಮ ಹತ್ರ ಉಪಯೋಗಿಸಿದ್ದಕ್ಕಿಂತ ಹೆಚ್ಚಿನ ವಸ್ತುಗಳಿದ್ದಾವೆ, ಆದರೆ ಅದನ್ನು ಯಾವುದು ನೀವು ಉಪಯೋಗಿಸ್ತಾ ಇಲ್ಲ. ಅದೆಲ್ಲವೂ ಕೂಡ ನಿಮ್ಮ ಲೀಸ್ಟಲ್ಲಿದೆ, ಆದರೆ ನಿಮಗೆ ಉಪಯೋಗಿಸೋದಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲ. ಅದನ್ನು ಮತ್ತೊಬ್ಬರು ಈಗಲ್ಲದೆ ಹೋದರೆ ನಾಳೆ, ನಾಳೆ ಅಲ್ಲದೋದ್ರೆ ಮುಂದಿನ ವಾರ, ಇಲ್ಲ ಮುಂದಿನ ತಿಂಗಳು, ಇಲ್ಲ ಮುಂದಿನ ಜನ್ಮದಲ್ಲಾದರೂ ಕೂಡ ಯಾರಿಗೂ ಬೇರೆಯವರು ಉಪಯೋಗಿಸ್ಬೇಕೆ ಹೊರತು ನಿಮಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಪಾಲಿಗೆ ಏನು ಬಂತು, ಎಷ್ಟು ದಕ್ತು, ಸಿಕ್ಕಿದ್ದಂದ್ರೇನು, ಕೈಗೆ ಬಂತು ಅಂತ ಬಾಯಿಗೆ ಬರಲಿಲ್ಲ, ಇದನ್ನ ಸಿಕ್ತು ಅಂತ ಕರೀತಾರೆ. ದಕ್ಕಿದ್ದು ಅಂದ್ರೇನು, ಕೈಗೆ ತುತ್ತು ಬಂತು, ಬಾಯಿಗೆ ಹಾಕ್ಕೊಂಡೆ, ಚೆನ್ನಾಗಿ ಅಗದೆ ನುಂಗದೆ, ಹೊಟ್ಟೆಗೋಯ್ತು, ಜೀರ್ಣವಾಯಿತು, ಬೆಳಿಗ್ಗೆ ಮಲಮೂತ್ರದ ಮೂಲಕ ಹೊರಗಡೆನೂ ಹೋಗೋಯ್ತು, ಇದನ್ನ ದಕ್ಕಿದ್ದು ಅಂತ ಕರೀತಾರೆ. ಆದ್ದರಿಂದ ಸಿಕ್ಕುವಂಥದ್ದು 100 ಸಿಗ್ತವೆ, 1000 ಸಿಗ್ತವೆ. ನಿಮಗೆ ಜೀವಮಾನದಲ್ಲಿ ಸಿಕ್ಕಿದ್ದು 70%, ಆದರೆ ದಕ್ಕಿಸ್ಕೊಂಡಿದ್ದೆಷ್ಟು ಅಂದರೆ ಕೇವಲ 30% ಅಷ್ಟೇ. ಇದು ಪ್ರತಿಯೊಬ್ಬರ ಮನುಷ್ಯರಲ್ಲೂ ಕೂಡ ನಡೀತಾನೆ ಇರುತ್ತೆ. ಸಿಕ್ಕಿದ್ದು ಬಹಳಷ್ಟು ಸಿಗ್ತವೆ, 70% ಸಿಗುತ್ತೆ, ಆದರೆ ದಕ್ಕೋದಿಲ್ಲ. ದಕ್ಕಿದ್ದೆಷ್ಟು ಕೇವಲ 30% ಮಾತ್ರ. ಆದ್ರಿಂದ ಎಷ್ಟು ದಕ್ತು, ಎಷ್ಟು ನನಗೆ ಸಿಕ್ತು. ಈಗ ಸಿಕ್ಕಿದ್ರ ಕಡೆ ಕೆಲವರು ಗಮನ ಕೊಡ್ತಾರೆ, ಅವ್ರಿಗೆ ಕೈಗೆ ಬರ್ತಾನೆ ಇರುತ್ತೆ, ಆದರೆ ಅನುಭವಿಸೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯವೇ ಇಲ್ಲ. ಹಾಗೆ ಕಳಚ್ಕೊಂಡು ಹೋಗ್ಬಿಡುತ್ತೆ, ಅದು ಅಲ್ಲಿಂದ ದೂರ ಆಗ್ಬಿಡುತ್ತೆ, ಮರೀಚಿಕೆ ಆಗ್ಬಿಡುತ್ತೆ, ಚಂದ್ರಮನ ಆಗ್ಬಿಡ್ತಾನೆ. ಇವ್ರಿಗೆ ಯಾವತ್ತೂ ಅದು ಸಿಗೋದಿಲ್ಲ, ಅದು ದಕ್ಕಿಲ್ಲ, ಕೇವಲ ಸಿಕ್ತು. ದಕ್ಕಿದ್ದೆಷ್ಟು ಕೇವಲ ಬೆರಳಿಣಿಕೆ ಎಷ್ಟು ಮಾತ್ರ, 1, 2, 3 ಇಷ್ಟು ಮಾತ್ರನೇ ದಕ್ತು. ಆದ್ರಿಂದ ದಕ್ಕಿಸ್ಕೊಳ್ಳೋದಕ್ಕೆ ನಾವು ಮೊದಲು ಯೋಗ್ಯತೆ ಅರ್ಹತೆಯನ್ನು ಹೊಂದಿರಬೇಕು. ಅಂಥವ್ರಿಗೆ ಮಾತ್ರವೇ ಎಲ್ಲವೂ ದಕ್ಕತೆ, ಇಲ್ಲ ಅಂದರೆ ಖಂಡಿತವಾಗ್ಲೂ ದಕ್ಕೋದಿಲ್ಲ. ನೀವು ನಿಜವಾಗ್ಲೂ ಎಲ್ಲವನ್ನ ಅನುಭವಿಸ್ಬೇಕಾದ್ರೆ ಮೊದಲು ನಿಮ್ಮೊಳಗಡೆ ಆ ಸತ್ವ ಇರಬೇಕು. 10,000 ರೂಪಾಯಿ ಸಂಪಾದನೆ ಮಾಡ್ತಾರೋ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಅವನ ಆಸೆ. ಅವನು ಖಂಡಿತವಾಗ್ಲೂ 1 ಲಕ್ಷ ರೂಪಾಯಿ ಕೆಲಸ ಸಿಗತ್ತೆ, ಕೈಗೂ ಕೂಡ ದುಡ್ಡು ಸಿಕ್ತು, ಆದರೆ ಅವನು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವನು ಅಷ್ಟರಲ್ಲಿ ಸತ್ತೇ ಹೋದ, ಅವನಿಗೆ ಆಕ್ಸಿಡೆಂಟ್ ಆಗೋಯ್ತು, ಅವನಿಗೆ ಯಾರೋ ಕೊಲೆ ಮಾಡಿಬಿಟ್ರು, ಯಾವುದೋ ಗೋಳಿ ಬಂದು ಚುಚ್ಚಿಬಿಡ್ತು, ಸತ್ತೋದ, ಕಾಲು ಜಾರು ಬಿದ್ದು ಇಮ್ಮಿಡಿಯೇಟಾಗಿ ಪ್ರಾಣ ಕಳ್ಕೊಂಡ, ಹಾರ್ಟ್ ಅಟ್ಯಾಕ್ ಆಗೋಯ್ತು. ಇದೆಲ್ಲ ಹೆಂಗಾಗುತ್ತೆ ಅಂತಂದರೆ, ಯೋಗ್ಯತೆ ಅರ್ಹತೆ ಇಲ್ಲದೇನೆ ನಾವೇನಾದರೂ ಅದಕ್ಕೆ ಕೈ ಹಾಕಿದ್ರೆ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದ್ದರಿಂದ ಮೊದಲು ನೀವು 10,000 ರೂಪಾಯಿ ದುಡಿಯೋದು 1 ಲಕ್ಷವನ್ನು ಬಯಸ್ತಾ ಇದ್ದೀನಿ ಅಂತಂದರೆ, ಆ 1 ಲಕ್ಷದ ಯೋಗ್ಯತೆ ಅರ್ಹತೆಯನ್ನು ನೀವು ಹೊಂದಿರಬೇಕು. ಹೊಂದಿದರೆ ಮಾತ್ರ ನಿಮಗದು ದಕ್ಕುತ್ತೆ. ಇಲ್ಲ ಅಂದರೆ ಕೇವಲ ಸಿಕ್ಕಿ ನಿಮ್ಮಿಂದ ದೂರ ಹೋಗ್ಬಿಡುತ್ತೆ, ಯಾವುದು ನಿಮಗೆ ಶಾಶ್ವತವಾಗಿ ಉಳಿಯೋದಿಲ್ಲ. ಮೊದಲು ಪ್ರತಿಯೊಂದಕ್ಕೂ ಇಲ್ಲಿ ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಎಲ್ಲ ಆಟಗಳಿಗೂ ನಿಯಮ, ವಿಧಿವಿಧಾನಗಳು, ರೀತಿ ನೀತಿಗಳು ಇದ್ದೇ ಇರ್ತವೆ. ಇದನ್ನು ನೀವು ತಿಳ್ಕೊಳ್ಳೇಬೇಕು. ಇದನ್ನು ತಿಳ್ಕೊಳ್ಳೋದೇನೆ ಯಾವುದು ನಿಮಗೆ ಸಿಕ್ಕೋದಿಲ್ಲ, ಯಾವುದು ನಿಮಗೆ ದಕ್ಕೋದು ಇಲ್ಲ. ಆದ್ದರಿಂದ ಎಲ್ಲವನ್ನ ನಾವು ಅರಿತುಕೊಳ್ಬೇಕು, ತಿಳ್ಕೊಳ್ಬೇಕು. ಅರಿವೇ ಗುರು ಅಂತ ಕರೀತಾರೆ. ಆದ್ದರಿಂದ ಹಿರಿಯರು ಹೇಳಿದ ಮಾತು ಎಲ್ಲವೂ ಕೂಡ ಪರಮ ಸತ್ಯವಾಗಿರುವಂಥದ್ದು, ಅವರ ಸ್ವಂತ ಅನುಭವದ ಮಾತುಗಳು. ಅರಿವೇ ಗುರು. ಪ್ರತಿಯೊಂದನ್ನು ನೀವು ತಿಳ್ಕೊಳ್ತಾ ಹೋದರೆ ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಬಹಳ ಸುಲಭವಾಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಬಳಿನಾದರೂ ಹೋಗಿ ನಿಮ್ಮ ಮುಕ್ತವಾದ ಮನದಾಳದ ಮಾತುಗಳನ್ನು ಹಂಚಿಕೊಂಡು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಂಡ್ರೆ, ಕೆಲವೊಂದು ಗೊತ್ತಿಲ್ಲದೆ ಇರೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ನಮ್ಮ ಜೀವನ ಕೂಡ ಸುಗಮವಾಗಿರ್ತದೆ. ನನ್ನ ಪಾಲಿಗೆ ಏನೇನು ಸಿಕ್ತು, ನನ್ನ ಪಾಲಿಗೆ ಏನೇನು ದಕ್ತು, ಇದೆಲ್ಲದರ ಸಂಪೂರ್ಣ ಮಾಹಿತಿ ಈ ಒಂದು ಜ್ಞಾನದಿಂದ ಬರ್ತದೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.